ನೋಡಿ ಎಷ್ಟು ಸ್ವೆಟ್ ಬಂದ್ಬಿಟ್ಟಿದೆ, ತೋರಿಸ್ತಾ ಇದ್ದೀನಿ. ಜಸ್ಟ್ 20 ಮಿನಿಟ್ಸ್ ಎಕ್ಸಸೈಸ್ ಮಾಡಿದ್ದು ಫುಲ್ ಸ್ವೆಟ್ ಬಂದಿದೆ. ಅದು ಮನೇಲೆ, ಮತ್ತೆ ಬೇರೆ ಕಡೆ ಅಲ್ಲಲ್ಲ. ಹಿಂಗೆ ಮಾಡಿ ನಾನು 22 kg ವೇಟ್ ರೆಡ್ಯೂಸ್ ಮಾಡಿದ್ದೀನಿ. ಮುಂದೆ ನೋಡಿ ಗೊತ್ತಾಗುತ್ತೆ. ನೋಡಿ ಒಂದು 20 ಮಿನಿಟ್ಸ್ ಅಷ್ಟೇ ಮಾಡಿದ್ದು ಎಕ್ಸಸೈಸು. ನೋಡಿ ಎಷ್ಟು ಶೆಕೆ ಬರ್ತಾ ಇದೆ, ಫುಲ್ ಸ್ವೆಟ್, ಬಾಡಿ ಎಲ್ಲ ಫುಲ್ ಸ್ವೆಟ್ ಆಗ್ತಿದೆ. ನೋಡಿ ನೀವೇ ಅಂತ ಏನಪ್ಪ ಇದೆಲ್ಲ ರೆಡಿಯಾಗಿ ಎಲ್ಲ ಎಕ್ಸಸೈಸ್ ಮಾಡ್ತಿದ್ದಾಳ ಅನ್ಕೋತಿದ್ದೀರಾ. ಆ್ಯಕ್ಚುಲಿ ಇವತ್ತು ಬೆಳಗ್ಗೆ ವಾಕಿಂಗ್ ಹೋಗಿಲ್ಲ ನಾನು, ಮಳೆ ಇತ್ತು. ಮತ್ತು ಎದ್ದ ತಕ್ಷಣ ಸ್ವಲ್ಪ ಹಾಗೆ ಏನು ಕೂಡ ಮಾಡೋಕ್ಕೂ ಆಗಲಿಲ್ಲ, ಬೆಳಗ್ಗೆ ಮಾರ್ನಿಂಗ್ ವರ್ಕ್ ಇರ್ತಲ್ವಾ. ಸೊ ನಾ ಏನು ಮಾಡಿದೆ, ಸ್ನಾನ ಗಿನ ಮಾಡಿಕೊಂಡು ಎಲ್ಲರೂ ಮನೆಯಿಂದ ಹೊರಗಡೆ ಕೆಲಸಕ್ಕೂ ಅಂದರೆ ಹೊರಗಡೆ ಅವ್ರವ್ರ ಕೆಲಸದ ಮೇಲೆ ಹೋದ್ಮೇಲೆ, ಸೊ ಮನೆಯಲ್ಲಿ ನಾನು ಅಷ್ಟೊತ್ತು ಎಲ್ಲ ನಾನು ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡಿದ್ದೆ. ಆವಾಗ ಎಕ್ಸಸೈಸ್ ಮಾಡಿದ್ದೆ, ಅದಕ್ಕೆ ಹಿಂಗಿರೋದು ನೋಡ್ಬೋದು. ಇಷ್ಟೇ ಫುಲ್ ಸ್ವೆಟ್ ಆಗ್ತಾ ಇದೆ. ಎಷ್ಟು ನೋಡಿ, ಅದು ಎಷ್ಟು ಮಾಡಿದ್ದು. ನಾನು ಸ್ಟಾರ್ಟಿಂಗ್ ಆ್ಯಕ್ಚುಲಿ ಈಗ ಸ್ಟಾರ್ಟಿಂಗ್ ನಾವು 110 kg ಇದ್ದಾಗ ಇವು ಸ್ಕ್ವಾಟ್ಸ್ ಎಲ್ಲ ಮಾಡೋಕೆ ಭಾಳ ಪ್ರಾಬ್ಲಮ್ ಆಗುತ್ತೆ, ಕೆಳಗಡೆ ಕುಂತು ಹೇಳೋಕ್ಕೆ. ಸೊ ನಾನು ಅವಾಗ ಚೇರ್ ಸಪೋರ್ಟ್ ತೊಗೊಂಡು ಎಕ್ಸಸೈಸ್ ಮಾಡ್ತಿದ್ದೆ. ಆ ಥರ ಚೇರ್ ಸಪೋರ್ಟ್ ಯೂಸ್ ಮಾಡಿಕೊಂಡು ಯಾವ ಥರ ಎಕ್ಸಸೈಸ್ ಮಾಡೋದು, ಅವು ಯಾವ ಥರ ಅಂಥೇಳಿ ಇದಿಷ್ಟು ನಾನು ಆ್ಯಕ್ಚುಲಿ ವಿಡಿಯೋಸ್ ಮಾಡಿದ್ದು ಇವತ್ತಿನ ಕಾನ್ಸೆಪ್ಟು. ಸೊ ಅವೆಲ್ಲ ಯಾವ್ಯಾವ ಎಕ್ಸಸೈಸ್ ಯಾವ ಥರ ಮಾಡಿದ್ದೀನಿ ಅಂತ ತೋರಿಸಿದ್ದೀನಿ. ಮುಂದೆ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡಿ. ಮತ್ತು ಇದೊಂದು ಮತ್ತು ಇವಾಗ ಸ್ಟಾರ್ಟಿಂಗ್ ನಾವು ಯಾವಾಗ್ಲೂ ಆಲ್ಮೋಸ್ಟ್ 3 ಹೊತ್ತು ಊಟ ಮಾಡಿದ್ರೂ ಪರವಾಗಿಲ್ಲ, ಸ್ವಲ್ಪ ಕಡಿಮೆ ತಿನ್ನಬೇಕು. ಶುಗರ್ ಅವಾಯ್ಡ್ ಮಾಡಬೇಕು, ಸ್ವೀಟ್ ಅಂಥೇಳಿ. ಬಾಯಿಗೆ ಏನು ಸ್ವೀಟ್ ಅನಿಸುತ್ತಲ್ಲ ಅದನ್ನೇ ಅವಾಯ್ಡ್ ಮಾಡಬೇಕು. ಇವಾಗ ಫ್ರೂಟೂ ಜಾಸ್ತಿ ಅಂದರೆ ಅದನ್ನು ಶುಗರ್ ಹೋಗಿ ಫ್ರಕ್ಟೋಸ್ ಆಗುತ್ತೆ. ಸೊ ಅದು ಸಹ, ಸೊ ಅದಕ್ಕೆ ಏನು ಅನ್ಬೇಕು, ನಾಲ್ಗೆಗೆ ಯಾವುದು ಸ್ವೀಟ್ ಅನಿಸುತ್ತಿಲ್ಲ ಅದನ್ನು ಕಡಿಮೆ ಮಾಡಲೇಬೇಕು ನಾವು. ಸೊ ಅದು ಒಂದು ಬೆಸ್ಟ್ ಇಂಪಾರ್ಟೆಂಟ್. 3 ಹೊತ್ತು ಊಟ ಮಾಡೋದು ಪರವಾಗಿಲ್ಲ, ಸ್ವಲ್ಪ ಲೋ ಕ್ಯಾಲ್ರಿ ವಿತ್ ಅದನ್ನ ಮಾಡಿಕೊಟ್ಟು ಈ ಥರ ಮಾಡ್ತಾನೆ ನಾನು ಅವಾಗ ಫೀಡಿಂಗ್ ಟೈಮಲ್ಲೇ ನಾನು ರೆಡ್ಯೂಸ್ ಮಾಡ್ಕೊಂಡಿದ್ದು. ಆಮೇಲೆ ಮತ್ತೆ ಸ್ವಲ್ಪ ಏರಿತು, ಮತ್ತೆ ಈ ಥರ ಮಾಡ್ಕೊಂಡಿದ್ದು. ಇದೊಂದು ಎಕ್ಸಸೈಸು. ಇವುಗಳ ಎಕ್ಸಸೈಸ್ ಹೆಂಗಂತಂದರೆ 10 to 20 ಮಿನಿಟ್ಸ್ ಮಾಡಬೇಕು, ಅಂದರೆ ಬೆಸ್ಟ್ ರಿಸಲ್ಟ್ ಬರುತ್ತೆ. ನಾನು ಈ ಥರ ಮಾಡ್ತಾನೆ ಈಗ ನಾರ್ಮಲ್ ಆಗಿ ಮಾಡ್ತೀನಿ. ಲಂಜಸ್ ಅಂದ್ಬಿಟ್ಟು, ಲಂಜಸ್ ಕಂಪಲ್ಸರಿ ನಂಗೆ ಸಪೋರ್ಟ್ ಬೇಕಾಗುತ್ತೆ. ಅದು ಒಂದನ್ನ ಕಂಪಲ್ಸರಿ ನಾನು ಸಪೋರ್ಟ್ ಹಿಡ್ದೇ ಮಾಡೋದು. ಈ ಥರ ಮಾಡ್ತಾನೆ ನಾನು ಈಗ ಈ ವಾರದ ಇವತ್ತಿನ 11th ಡೇ ರಿಸಲ್ಟ್ ನಾಳೆ ಹೇಳ್ತೀನಿ ಎಷ್ಟು ಕಲಿತೀನಿ ಅಂತೇಳಿ. ಖುಷಿ ಆಗ್ತಾ ಇದೆ. ಪರವಾಗಿಲ್ಲ, ನಾನು 3 ಹೊತ್ತು ಊಟ ಮಾಡಿಯೂ ಮತ್ತು ಸ್ವಲ್ಪ ಬೆಳಗ್ಗೆ ಅಷ್ಟು ವಾಕಿಂಗು, ಸಾಯಂಕಾಲ ಅಷ್ಟು ವಾಕಿಂಗು, ಮತ್ತು ಸ್ವಲ್ಪ ಎಕ್ಸಸೈಸ್ ಮಾಡಿಯೂ ವೇಟ್ ರೆಡ್ಯೂಸ್ ಆಗಿದೆ. ಏನೇನು ಮಾಡಿದೆ, ಎಷ್ಟು ರೆಡ್ಯೂಸ್ ಆಯಿತು ಅಂತ ನಾಳೆ ಹೇಳ್ತೀನಿ. ಓಕೆ, ಫಾಲೋ ಫಾರ್ ನೆಕ್ಸ್ಟ್ ವಿಡಿಯೋ. ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಸ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಪೋರ್ಟ್ ಮಾಡಿ. ನೋಡೋಣ, ನಿಮ್ಮಿಂದ ನಾವು ಬೆಳೆಯೋಣ ಅಂತ ಅಂದ್ಕೊಳ್ಳೋಣ. ಸರಿನಾ? ನೋಡಿ ಇದೆಷ್ಟು ಎಕ್ಸಸೈಸ್ ಮಾಡಿದ್ದು, ಅದು ಯಾವ ಥರ ಮಾಡಿದ್ರು ಅಂತ ಮುಂದೆ ಹೇಳ್ತೀನಿ. ಚೆನ್ನಾಗಿ ನೋಡಿ. ಒಂದು ಚೇರ್ ಇಟ್ಕೊಂಡು ಅದ್ರ ಮೇಲೆ ಈ ಥರ ಕುಳೋದು ಹೇಳೋದು, ಸ್ಕ್ವಾಟ್ ಅಂತ ಕರಿದ್ವಿ. ಇದನ್ನು ಈ ಥರ ಹೈ ಸ್ಕ್ವಾಟ್ ಅಂತ ಕರಿಬೋದು. ಇದನ್ನು ಈ ಥರ ಕೂಡೋದು ಹೇಳೋದು, ಆರಾಮಾಗಿ ಕೂಡೋದು ಹೇಳೋದು. ಈ ಥರ ಮಾಡ್ಕೋತಾ ಬಂದರೆ ನಮಗೆ ಈಸಿಯಾಗಿ ನಮ್ಮ ಬ್ಯಾಲೆನ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನು ನಾನು ಸ್ಟಾರ್ಟಿಂಗು 20 ರಿಪಿಟೇಷನ್ 2 ಸೆಟ್ ಮಾಡ್ತಿದ್ದೆ. ನೆಕ್ಸ್ಟ್ ಬಂದು ಈ ಥರ ಹೈ ನೀ ಅಂದರೆ ಸ್ಟೆಪ್ ಇನ್ ಅಂತ ಕರಿಬೋದು. ಅಂದರೆ ಏನು ಕಾಲು ಮೇಲೆ ತಂದು ಚೇರ್ ಮೇಲೆ ಇಡೋದು. ಈ ಥರ ಇಡೋದ್ರಿಂದ ಹೈ ನೀ ಅಂತ ಆಗುತ್ತೆ. ಇದನ್ನು ಚೆನ್ನಾಗಿ ಅನಿಸುತ್ತೆ. ಆ್ಯಕ್ಚುಲಿ ಇದ್ರ ಮೇಲೆ ಒಂದು ಕಾಲಿಂದ ಹತ್ತಿ ನಿಂದಿರಬೇಕು. ಫಸ್ಟ್ ಇದು ಚೇರ್ ಸ್ಟ್ರಾಂಗ್ ಇಲ್ಲ, ಮುರಿದ್ರೆ ಏನು ಮಾಡೋದು, ಅದ್ರ ಸಲುವಾಗಿ ನಾನು ಜಸ್ಟ್ ಇದು ಮಾಡ್ತಾಯಿದ್ದೀನಿ. ಆಮೇಲೆ ಜಂಪಿಂಗು, ಹೈ ನೀಸು, ಅದನ್ನು ಸಪೋರ್ಟ್ ಹಿಡ್ಕೊಂಡು ಈ ಥರನೂ ಮಾಡ್ಬೋದು. ಇವೆಲ್ಲ ಏನಂದರೆ ಚೆನ್ನಾಗಿ ಅನಿಸುತ್ತೆ. ಮತ್ತು ಲೆಗ್ ಸ್ವಿಂಗು, ಈ ಥರ ಸೈಡು ಫ್ರಂಟು ಹೀಗೆ ಎತ್ತೋದ್ರಿಂದ ಏನಾಗುತ್ತೆ, ನಮ್ಮ ಬ್ಯಾಕ್ ಫ್ಯಾಟು, ಸೈಡ್ ಫ್ಯಾಟು ಎಲ್ಲನೂ, ಥೈ ಫ್ಯಾಟು ಎಲ್ಲನೂ ರೆಡ್ಯೂಸ್ ಆಗುತ್ತೆ. ಎಲ್ಲನೂ 20-30 ರಿಪಿಟೇಷನ್ ಮಾಡಬೇಕು. ಬ್ರೀದ್ ಇನ್ ಬ್ರೀದ್ ಔಟ್ ಚೆನ್ನಾಗಿ ಮಾಡ್ತಾ ಇರಬೇಕು. ಮತ್ತು ಕಂಪಲ್ಸರಿ ನೀಟಾಗಿ ಸಪೋರ್ಟ್ ಹಿಡ್ಕೊಂಡು ಮಾಡಿ, ಯಾಕಂದರೆ ಒಮ್ಮೊಮ್ಮೆ ಚೇರ್ ಸರಿಯೋ ಚಾನ್ಸಸ್ ಇರುತ್ತದೆ. ಗ್ರಿಪ್ ಇರೋದಿದ್ದರೆ ಚೆನ್ನಾಗಿ. ಮತ್ತು ಇದನ್ನು ಆರಾಮಾಗಿ ಮನೆಯಲ್ಲೇ ಯೂಶ್ವಲಿ ಟಿ ವಿ ಹಚ್ಕೊಂಡು ಸೀರಿಯಲ್ ನೋಡ್ಕೊಂಡು ಸಹ ಮಾಡ್ಬೋದು. ಆ್ಯಕ್ಚುಲಿ ನಾನು ಸದ್ಯಕ್ಕೆ ಸೀರಿಯಲ್ ನೋಡ್ಕೋತೇ ಮಾಡ್ತಾಯಿದ್ದೀನಿ, ಯಾಕಂದರೆ ನಮ್ಮ ಮಮ್ಮಿ ಸೀರಿಯಲ್ ನೋಡ್ತಾಯಿದ್ಲು, ಅವ್ರ ಜೊತೆ ನಾನು ನೋಡ್ತಾಯಿದ್ದೆ.
ಹಾಗೆ ನೋಡ್ಕೋತೆ ಮಾಡೋದು ಹೀಗೆ. ಮತ್ತು ಸ್ವಲ್ಪ ಹೈನಿಸ್ ಜಾಸ್ತಿ ಆಗಬೇಕಂದ್ರೆ ಈ ಥರ ಮಾಡೋದು. ಮತ್ತು ಊಟ ಬಯಸಿ ಸಿಟ್ಟಿನ ಅಂದರೆ ಕೂಡೋದು ಹೇಳೋದಂದರೆ ಆ ಥರದ್ದು ಹಿಂದ್ಗಡೆ ಹಿಡ್ಕೊಂಡು ಕೂತು ಸಪೋರ್ಟಿಂದ ಹೇಳ್ಬೋದು. ಇವೆಲ್ಲ ಒಂಥರ ಗುಡ್ ಎಕ್ಸಸೈಸ್. ಇವತ್ತನ್ನ ಟ್ರೈ ಮಾಡ್ಕೋತ ಹೋದರೆ ನಮ್ಮ ವೇಟ್ ಲಾಸ್ ಖಂಡಿತ ಆಗುತ್ತೆ. ಸ್ಟಾರ್ಟಿಂಗ್ ನಾವು 20 to 30 ರಿಪಿಟೇಷನ್ ಮಾಡಬೇಕು ಅಂದರೆ ಚೆನ್ನಾಗಿ. ಲಂಜಸ್ ಬಂದು ನನಗೆ ಈಗಾಗಲೂ ನಾನು ಸಪೋರ್ಟ್ ಹಿಡ್ದೇ ಮಾಡೋದು. ಇನ್ನು ನಾನು ಪೂರ್ತಿ ಮೊಣಕಾಲನ್ನ ಕೆಳಗಡೆ ಹಚ್ಚಲ್ಲ. ಸೊ ನಮಗೆ ಎಷ್ಟು ಸಾಧ್ಯ ಅಷ್ಟು ಮಾಡಬೇಕು. ಇನ್ನೊಬ್ರು ಪೂರ್ತಿ ಮಾಡ್ತಾರೆ ಅಂತ ನಮಗೆ ಮಾಡೋಕ್ಕಾಗಲ್ವಲ್ಲ. ಸೊ ಈ ಥರ ಸಪೋರ್ಟ್ ಹಿಡ್ಕೊಂಡು ಮಾಡಿದರೆ ಈಸಿಯಾಗಿ ಬರುತ್ತೆ. ಮತ್ತು ಕೆಲವೊಮ್ಮೆ ಈ ಥರ ಲೆಗ್ ರೈಸು ಸೈಡು ಮತ್ತು ಫ್ರಂಟು ಬ್ಯಾಕ್ ಮಾಡಿದಾಗ ನಮ್ಮದು ಬ್ಯಾಲೆನ್ಸ್ ತಪ್ಪುತ್ತಾ ಇರುತ್ತೆ. ಸೊ ಆವಾಗ ನಾವು ಈ ಥರ ಚೇರ್ ಹಿಡಿದು ಮಾಡಿದರೆ ಈಸಿಯಾಗಿ ಮಾಡ್ಬೋದು. ಇದು ಒಂದು 100 ರಿಪಿಟೇಷನ್ಸ್ ಮಾಡಬೇಕು. ಇವು ಚೆನ್ನಾಗಿರುತ್ತೆ ಸೈಡ್ ಫ್ಯಾಟಿಗೆ. ಕ್ರಾಸ್ ನೀ ಈ ಥರ ನಿಂತು ಕ್ರಾಸ್ ನೀ ಮಾಡೋಕ್ಕಾಗ್ಲಾರ್ದವರು ಆ ಥರ ಚೇರ್ ಹಿಡ್ಕೊಂಡು ಮಾಡ್ಬೋದು. ಇದನ್ನು ಬೆಸ್ಟು. ಕೆಲವೊಮ್ಮೆ ಇವೆಲ್ಲ ಎಕ್ಸಸೈಸ್ಗಳು ಯೂಸ್ಫುಲ್ ಆಗಿರುತ್ತೆ. ಸೊ ಟ್ರೈ ಮಾಡಬೇಕಷ್ಟೇ. ಬ್ಯಾಕು, ಫ್ರಂಟು, ಸೈಡ್ ಲೆಗ್ ಲಿಫ್ಟು ಇವೆಲ್ಲ ಒಂಥರ ಎಕ್ಸಸೈಸ್ ಹೆಂಗಂದರೆ ಎಲ್ಲನೂ ಚೆನ್ನಾಗಿರುತ್ತೆ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಏನಾದರೂ ಹೇಳಬೇಕಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.